ಹಲ್ಲೆಯನ್ನು ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಲ್ಲೆ ಯಾವ ರೀತಿ ಇದೆ ಅಂತಂದ್ರೆ ಅದು ಮಾರಣಾಂತಿಕ ಹಲ್ಲೆ ಆಗಿದೆ. ಇವತ್ತವರು ಬದಿ ಕುಡಿದ ಒಂದು ವಿಚಿತ್ರ ಅನ್ಬೋದು. ಕಳೆದ ನಾಲ್ಕೈದು ದಿನಗಳಿಂದ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ರು ಕೂಡ ಇದುವರೆಗೆ ಚೇತರಿಸಿಕೊಂಡಿಲ್ಲ. ಇದುವರೆಗೆ ಅವ್ರಿಗೆ ಕಿವಿ ಕೇಳ್ತಾ ಇಲ್ಲ, ಕಿವಿ ಪರದೆ ಕಟ್ಟಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ತಾವೆಲ್ಲ ನೋಡ್ತಾ ಇರ್ಬೋದು ಈ ಬ್ಯಾನರ್ಗಳಲ್ಲಿ. ಈ ರೀತಿಯಾಗಿ ಪೊಲೀಸರು ಅವರ ಮೇಲೆ ದೌರ್ಜನ್ಯಯುತವಾಗಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತ ಚಿತ್ರ ಹಿಂಸೆಪಟ್ಟಿದ್ದಾರೆ. ಇವತ್ತವರ ಪತ್ನಿಯವರವರು ತಾಯಿಯವರು ಇಲ್ಲಿದ್ದಾರೆ, ಅವರ ಕುಟುಂಬದವರಿಗೆ ಹಲ್ಲೆ ಮಾಡಿದ್ದಾರೆ. ಆನಂತರ ಸತತವಾಗಿ 3 ತಾಸುಗಳ ಗಂಟೆ ಅವ್ರ ಮೇಲೆ ಚಿತ್ರ ಹಿಂಸೆ ಪಟ್ಟು ಬಿಡ್ತಾರೆ ಅವ್ರನ್ನ. ಯಾಕಂದ್ರೆ 1 ಸರಿ 2 ಸರಿ ಬಡಿದ್ರೆ ಈ ರೀತಿಯಾದಂತಹ ಗಾಯಗಳಾಗಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿ ಬಂದಂತಹ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆ ಪಾಡಿಗಾಗಿ ಇವತ್ತ ಮೆಸ್ಸನ್ನು ನಡೆಸ್ತಾ ಇದ್ದಾನೆ. ಅವನ ಮೇಲೆ ಈ ರೀತಿಯಾದಂತಹ ಹಲ್ಲೆ ಆಗಿದೆ. ಇವತ್ತು ಬಾರುಗಳು ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ಇವತ್ತು ಬಾರುಗಳು ಎಲ್ಲಿ ರಾತ್ರಿ 9 ಗಂಟೆಗೆ ಬಂದ ಆಗ್ಬೇಕಲ್ಲ, ಆ ಬಾರುಗಳು ಇವತ್ತು ರಾತ್ರಿ 12 ಗಂಟೆ ಮಟ್ಟ ಚಲೋ ಇರ್ತಾವ. ಎಲ್ಲಿ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗ್ಬೇಕಲ್ಲ, ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತಾ ಇದಾವ. ಅದೆಲ್ಲ ನಮ್ಮ ಪೊಲೀಸರಿಗೆ ಕಾಣ್ತಾ ಇಲ್ಲ. ಹೊಟ್ಟೆ ಪಾಡಿಗಾಗಿ, ಜನರ ಕಲ್ಯಾಣಕ್ಕಾಗಿ, ಒಂದು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಮೆಸ್ ನಡೆಸಿದ್ದಾರೆ. ಆ ಮೆಸ್ಸಿನ ಮೇಲೆ ರಾತ್ರಿ 10 ಯಾಕೆ ಬಂದ್ ಮಾಡಿಲ್ಲ ಅಂತ ಬೇಕಾದ್ರೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಅವರು ಪ್ರತಿ ತಿಂಗಳೇನೋ ಮಂತ್ರಿ ಕೇಳ್ತಾ ಇದ್ರು. ಆ ಮಂತ್ರಿ ಕೊಡೋದಕ್ಕಾಗಿ ಪೊಲೀಸರು ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತು ಇಷ್ಟು ದೊಡ್ಡ ಒಂದು ಗಂಭೀರವಾದಂತಹ ನಮ್ಮ ಸೈನಿಕನ ಗಾಯಗೊಳಿಸಿದಾರ. ಅದಕ್ಕೆ ನಾವು ವಿನಂತಿ ಏನ್ ಮಾಡ್ಕೋತಪ್ಪ ಅಂತಂದ್ರೆ, ಇಬ್ಬರನ್ನ ಇವತ್ತ ಸಸ್ಪೆಂಡ್ ಮಾಡಿದ್ದಾರೆ. ಇವತ್ತು ಇಬ್ಬರನ್ನ ಅವರ ಅಮಾಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರೋ ಅದರ ಮೂಲ ಕಾರಣವಾಗಿರುತ್ತ ವ್ಯಕ್ತಿ ಯಾರಂತಂದ್ರೆ ಆ ಸ್ಟೇಷನ್ CP ಅವರು. ಆ ಸ್ಟೇಷನ್ CP ಅವರು ಸಸ್ಪೆಂಡ್ ಆಗಬೇಕಾಗಿದೆ ಇವತ್ತು ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಅಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನು ಇವತ್ತು ಧ್ವಂಸ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ದೇಶದೊಳಗೆ ಕಾನೂನನ್ನ ಕಾಪಾಡುವಂತಹ ಪೊಲೀಸರು, ಸಾಕ್ಷ್ಯ ಆಧಾರಗಳನ್ನ ಕಾಪಾಡ್ತಿರ್ತಂತ ಪೊಲೀಸರು ಇವತ್ತು ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದಾರೆ. ತಮ್ಮ ಯಾರಿಗೆ ಅವರಿಂದ ಏನು ಸಿಗಬೇಕಾಗಿತ್ತಲ್ಲ ನ್ಯಾಯವನ್ನು ಕೊಡ್ತಾ ಇಲ್ಲ. ಇವತ್ತು ಸೈನಿಕರು ದೇಶವನ್ನ ಕಾದ್ರೆ ಪೊಲೀಸರು ಇಡೀ ಒಳಗಿರುವಂತಹ ಜನರನ್ನ ಕಾಪಾಡುವಂತಹ ಕೆಲಸ ಅವ್ರದ್ದು. ಅದರ ಬಿಟ್ಟ ನಮ್ಮ ಮಾಜಿ ಸೈನಿಕರ ಮೇಲೆ ಈ ರೀತಿಯಾದ ಹಲ್ಲೆ ಮಾಡೋದು ದುರಾದೃಷ್ಟಕರ. ಅದಕ್ಕೆ ಅದು ಎಷ್ಟು ಜನ ಪೊಲೀಸ್ ಸಿಬ್ಬಂದಿ ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು. ಮತ್ತೆ ಕಮಿಷನರ್ ಸಾಹೇಬ್ ಇಲ್ಲಿ ಬರಬೇಕು, ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು. ಅಂದಾಗ ಮಾತ್ರ ನಾವು ಇಲ್ಲಿಂದ ಜಾಗ ಬಿಟ್ಟು ನಡೆಸ್ತೇವೆ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಅವರ ಕಾನೂನು ವಿದ್ಯಾರ್ಥಿ ಆಗಿರೋದ್ರಿಂದ ಧಾರವಾಡದ ಕಾನೂನು ಅಸೋಸಿಯೇಷನ್ ಏನಿದೆ, ವಿದ್ಯಾರ್ಥಿಗಳ ಸಂಘ ಏನಿದೆ, ಅದು ಮಾಜಿ ಸೈನಿಕರ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲಾ ಮಾಜಿ ಸೈನಿಕರ ಪರವಾಗಿ ನಾವು ತುಂಬ ಧನ್ಯವಾದಗಳು ಹೇಳ್ತೀನಿ. ಒಬ್ಬ ಹೆಣ್ಮಗಳ ಮೇಲೆ ಕೈ ಮಾಡ್ಬೇಕಂತಂದ್ರ ಮಹಿಳಾ ಪೊಲೀಸ್ ಸಿಬ್ಬಂದಿ ಇರಬೇಕಾಗಿತ್ತು. ಆದ್ರೆ ಅವ್ರ ಧರ್ಮಪತ್ನಿ ಮೇಲೆ ಕೈ ಮಾಡಿದಾರ. ಅವ್ರು ಹಾಕಿಕೊಂಡಂತ ಬಟ್ಟೆಯನ್ನು ಹಿಡಿದಾಡಿದಾರ. ಇದೆಲ್ಲ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ನಾಚಿಕೆಡಾಗುವಂತ ಸಂಗತಿ. ಇದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಅವ್ರ ಸೇವೆಯಿಂದ ವಜಾ ಆಗ್ಬೇಕು. ನಮ್ಮ ಮಾಜಿ ಸೈನಿಕ ನ್ಯಾಯ ಸಿಗ್ಬೇಕಂತ ಬಂದಿದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು, ಕಮಿಷನರ್ ಅವರು ಇಲ್ಲಿ ಬರಬೇಕು. ನಾವು ಅವರಿಗೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಎಲ್ಲಾ ರಾಜಕೀಯ ವ್ಯಕ್ತಿಗಳು ಓಡಿ ಬರ್ತಾರೆ. ಮತ್ತೆ ಯಾರಿಗೆ ಏನಾದ್ರೆ 8 ದಿವಸ ಆದ್ರೂ ಯಾವುದೇ ರಾಜಕೀಯ ವ್ಯಕ್ತಿಗಳು ನಮ್ಮ ಸೈನಿಕರಿಗೆ ಇಷ್ಟೆಲ್ಲ ಪ್ರಚಾರ ಆಗಿದೆ, ಮೀಡಿಯಾಗಳಲ್ಲಿ ಬಂದಿದೆ, ಎಲ್ಲ ಆಗಿದೆ. ಒಬ್ಬ ಸೈನಿಕರು ಒಬ್ಬ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಬಂದಿಲ್ಲ. ನಾನು ಖುದ್ದಾಗಿ ಒಬ್ಬ ಶಾಸಕರಿಗೆ, ಒಬ್ಬ ಸಂಸದರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಹೇಳ್ತಾರೋ ನಮಗೆ ನೀವು ರಿಟರ್ನ್ ಆಗಿ ಕೊಡ್ರಿ ಮಾಹಿತಿ ಅಂತೇಳಿ. ನಾನು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿಂದ ಮುಂದೆ ಇಲೆಕ್ಷನ್ ಏನು ಬರ್ತದಲ್ಲ, ಅವ್ರು ಯಾರು ನಮಗೆ ವೋಟ್ ಹಾಕಂತ ಬರ್ತಾರಲ್ಲ, ಅವ್ರ ಆಶ್ವಾಸನೆ ಕೊಡ್ತಿರ್ತಾರಲ್ಲ, ಇದು ಬದಲಾದ ಭಾರತ. ಯಾಕಂದ್ರೆ ಹೇಳಿ ಭಾರತ ಇವತ್ತಿದು ಇದು ನಮ್ಮ ಸೈನಿಕರ ಶಕ್ತಿ, ವಿದ್ಯಾರ್ಥಿಗಳ ಶಕ್ತಿ, ಕಾನೂನು ಶಕ್ತಿಯನ್ನು ತೋರಿಸ್ಬೇಕು. ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಕಿತ್ತು ಹೋಗ್ಬೇಕಂತಂದ್ರೆ ನಾವು ದಿಟ್ಟ ನಿರ್ಧಾರ ತಗೊಳ್ಳಬೇಕಾಗುತ್ತೆ. ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಪೊಲೀಸರಿಗೆ ನಾವು ಪಾಠವನ್ನು ಕಲಿಸಬೇಕಾಗ್ತದೆ. ಬೋಲೋ ಭಾರತ್ ಮಾತಾ ಕೀ ಜೈ. ಎಲ್ಲ ಇಲ್ಲಿ ಬಂದಂತ ವಿದ್ಯಾಕಾಶಿ ಧಾರವಾಡ ಜಿಲ್ಲೆಯಲ್ಲಿ 28/9
ರಾತ್ರಿ 11 ಗಂಟೆಗೆ ದುರ್ದೈವ ನಮ್ಮ ವಿದ್ಯಾಕಾಶಿ ಜಿಲ್ಲೆಯಲ್ಲಿ ಗುಂಡಾ ಜಿಲ್ಲೆ ಆಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ವಿದ್ಯಾಕಾಶಿ, ಇದಕ್ಕೆ ಎಂಥ ನಡಿಬಾರ್ದಂಥ ಘಟನೆ ನಡೆದು ಬಿಟ್ಟಿದೆ. ಅದಕ್ಕಾಗಿ ನಮ್ಮ ಧಾರವಾಡದ ಎಲ್ಲ ಕಡೆಯಿಂದ ಕರ್ನಾಟಕಾದ್ಯಂತ ಮಾಜಿ ಸೈನಿಕ ಸಂಘಟನೆಗಳು ಇದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾಕ ಬಂದಾರಂದ್ರೆ